ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಸೈಕಾಲಜಿ ಪ್ರಕಾರ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಿಮಗೆ ಗೊತ್ತಿಲ್ಲದ ಹಾಗೆ ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ತುಂಬ ಜನರು ನಿಮ್ಮನ್ನು ಹೆಸರಿಟ್ಟು ಕರೆಯುತ್ತಾರೆ, ಆದರೆ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ನಿಮ್ಮ ಹೆಸರಿಟ್ಟು ಕರೆದಾಗ ಅದು ನಿಮಗೆ ವಿಶೇಷ ಭಾವನೆಯನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯು ಅತಿಯಾದ ಕೈ ಸನ್ನೆಗಳ ಮೂಲಕ ಸತ್ಯವಾದ ಕಥೆಯನ್ನು ಹೇಳುತ್ತಿರುತ್ತಾನೆ, ಆದರೆ ಸುಳ್ಳನ್ನು ಹೇಳುವಾಗ ಅವನ ಕೈ ಸ್ಥಿರವಾಗಿರುತ್ತದೆ. ಒಬ್ಬ ವ್ಯಕ್ತಿ ಜೊತೆ ಯಾವಾಗಲೂ ಮಾತನಾಡುತ್ತಿದ್ದರೆ ಅವರ ಜೊತೆ ಪ್ರೀತಿಯಲ್ಲಿ ಬೀಳುವ ಸಂಭವ ಹೆಚ್ಚಿರುತ್ತದೆ. ಯಾವ ಮಕ್ಕಳು ತುಂಬ ಶಿಸ್ತಿನ ತಂದೆ ತಾಯಿಗಳೊಂದಿಗೆ ಒತ್ತಡಮಯ ವಾತಾವರಣದಲ್ಲಿ ಬೆಳೆದಿರುತ್ತಾರೋ ದೊಡ್ಡವರ ಹಾಗೆ ಯೋಚಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾವಾಗ ಒಬ್ಬ ಹುಡುಗಿ ಪದೇ ಪದೇ ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡು ಎನ್ನುತ್ತಾಳೋ ಅದರ ಅರ್ಥ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ. ಅವಳಿಗೆ ನಿಮ್ಮ ಪ್ರೀತಿಯ ಅವಶ್ಯಕತೆ ಇದೆ. 1 ಅಥವಾ 2 ನಿಮಿಷ ಕಾಯಿರಿ ಮತ್ತು ಅವಳೊಂದಿಗೆ ಸಮಯವನ್ನು ಕಳೆಯಿರಿ. ಯಾವ ಹುಡುಗನು ಹುಡುಗಿಯನ್ನು ಅವಳ ಹೆಸರಿನಿಂದ ಕರೆಯುತ್ತಾನೋ ಅದು ಅವಳಿಗೆ ತುಂಬ ಇಷ್ಟವಾಗುತ್ತದೆ. ನಿಮ್ಮ ಮುಖ ಸ್ವಲ್ಪ ಎಡಗಡೆ ತಿರುಗಿಸಿ ಸ್ವಲ್ಪ ಮೇಲೆ ನೋಡಿದರೆ ಆಗ ನೀವು ಆಕರ್ಷವಾಗಿ ಕಾಣಿಸುತ್ತೀರಿ. ಆದಷ್ಟು ಮನುಷ್ಯರು ಯಾವ ವ್ಯಕ್ತಿಯಿಂದ ಯಾವ ರೀತಿಯ ಸಂಭಾವನೆ ಇಲ್ಲದಿದ್ದರೂ ಅಂತಹ ವ್ಯಕ್ತಿ ಕಡೆಗೆ ಆಕರ್ಷಿತರಾಗುತ್ತಾರೆ. ನಿಮ್ಮ ಜೊತೆ ಯಾವಾಗಲಾದರೂ ಈ ಥರ ಆಗಿದ್ದರೆ ಅಂಥವರನ್ನು ಕಳೆದುಕೊಳ್ಳಲು ಇಷ್ಟಪಡಬೇಡಿ. ಯಾರು ಬೇರೆ ಬೇರೆ ಬಗ್ಗೆ ಅತಿಯಾದ ಕಾಳಜಿ ತೋರಿಸುತ್ತಾರೋ ಅವರು ಮಾನಸಿಕವಾಗಿ ದುಃಖಿತರಾಗಿರುತ್ತಾರೆ. ಭಾವನೆಗಳು ಮತ್ತು ದೈಹಿಕ ನೋವಿಗೆ ಹೆದರುವವರನ್ನು ಅಗ್ಲಿಫೋಬಿಯಾ ಎಂಬ ಮಾನಸಿಕ ಖಿನ್ನತೆಗೆ ಹೋಲಿಸಬಹುದು. ಇಂಥವರು ಅತಿರೇಕದ ಯೋಚನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಕಾಯುವುದು ಇದು ಪ್ರೀತಿ ಮತ್ತು ತಾಳ್ಮೆಯ ಸಂಕೇತವಾಗಿದೆ. ಯಾರು ಬೇಕಾದರೂ ಐ ಲವ್ ಯು ಅಂತ ಹೇಳಬಹುದು, ಆದರೆ ಎಲ್ಲರೂ ಕಾಯುವುದಿಲ್ಲ ಮತ್ತು ನಿಜ ಎಂದು ಸಾಬೀತುಪಡಿಸುವುದಿಲ್ಲ. ಯಾವ ಜನರು ತಮ್ಮ ಅನುಭವದ ಮೂಲಕ ಖರ್ಚು ಮಾಡುತ್ತಾರೋ ಅವರು ವಸ್ತುಗಳ ಮೇಲೆ ಖರ್ಚು ಮಾಡುವವರಿಗಿಂತ ಸಂತೋಷವಾಗಿರುತ್ತಾರೆ. ನೀವು ಮಾಡಿರುವ ಯೋಜನೆಯಿಂದ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲವೆಂದರೆ ಆ ಯೋಜನೆಯನ್ನು ಬದಲಾಯಿಸಿ, ಆದರೆ ಗುರಿಯನ್ನು ಬದಲಾಯಿಸಬೇಡಿ. ದೈಹಿಕ ಆಕರ್ಷಣೆಯು ಸಾಮಾನ್ಯವಾಗಿದೆ, ಆದರೆ ಮಾನಸಿಕ ಮತ್ತು ಔದ್ಧಿಕ ಸಂಪರ್ಕವು ಬಹಳ ವಿರಳವಾಗಿ ನೋಡಲು ಸಿಗುತ್ತದೆ. ನಿಮ್ಮ ತಂದೆ ತಾಯಿಗಳು ಅಷ್ಟೇನು ಶ್ರೀಮಂತವಾಗಿಲ್ಲದಿದ್ದರೂ ಮತ್ತು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದರೆ ಮತ್ತು ನಿಮಗೆ ಸುಂದರವಾದ ಜೀವನವನ್ನು ನೀಡಿದರೆ ಅವರು ಮಾಡಿರುವ ತ್ಯಾಗವನ್ನು ಸ್ಮರಿಸಿ ಮತ್ತು ಪ್ರಶಂಸಿಸಬೇಕು. ನಿಜವಾದ ಪ್ರೀತಿಯು ಯಾರಿಗೂ ಮೋಸ ಮಾಡುವುದಿಲ್ಲ, ಆದರೆ ಪ್ರೀತಿಸುವವರೇ ಪ್ರೀತಿಗೆ ಮೋಸ ಮಾಡುತ್ತಾರೆ. ಇಂತಹ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಒದ್ದಾಡುತ್ತಾರೆ. ದಿನವಿಡೀ ದೂರವಾಣಿಯಲ್ಲಿ ಮಾತನಾಡಿದರೆ ಅದನ್ನು ಪ್ರೀತಿ ಎನ್ನುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.